ಲೋಕದಲ್ಲಿ ಎಷ್ಟೋ ಭಯದಲ್ಲಿ ಮನುಷ್ಯರು ಇದ್ದಾರೆ. ಭೂಕಂಪಗಳಾಗ್ತಿವೆ, ಸೂರ್ಯಗ್ರಹಣ ಆಗ್ತಿವೆ, ಚಂದ್ರಗ್ರಹಣ ಅನ್ನುತ್ತಾರೆ, ಏನೇನೋ ಅನ್ನುತ್ತಾರೆ, ಪ್ರಕೃತಿ ವಿಕೋಪಗಳು ನಡೆಯುತ್ತಿವೆ ಅನ್ನುತ್ತಾರೆ, ಯುದ್ಧಗಳುಂಟಾಗ್ತಾ ಇವೆ, ಹೊಸ ಹೊಸ ವ್ಯಾಧಿಗಳು ಕೂಡ ಹುಟ್ಟಿ ಬರ್ತಿವೆ, ಎಷ್ಟೋ ಉಪದ್ರವಗಳು ಎದ್ದೇಳುತ್ತಾ ಇವೆ. ಏನಾಗ್ತದೆ ಎಂದು ಎಲ್ಲರಿಗೆ ಕುತೂಹಲ ಇತ್ತು. ನಮ್ಮ ದೇಶದಲ್ಲಿಯೂ ಮತ್ತು ಇನ್ನು ಅನೇಕ ದೇಶಗಳಲ್ಲಿ ಒಂದೇ ಒತ್ತಡದಲ್ಲಿ ಮನುಷ್ಯರಿದ್ದಾರೆ. ಮೋಸ, ಅನ್ಯಾಯ, ದರೋಡೆ ಇವೆಲ್ಲ ನಡೆಯುತ್ತಾ ಇವೆ. ಇಂತಹ ಪರಿಸ್ಥಿತಿಯಲ್ಲಿ ಹೊಸ ಹೊಸ ಕಾನೂನುಗಳು, ಹೊಸ ಹೊಸ ಪದ್ಧತಿಗಳು ಎದುರು ನೋಡುತ್ತಿರುವ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನ ಭಯಪಡ್ತಿದ್ದಾರೆ. ಭಕ್ತಿಯಲ್ಲಿ ನಾನು ಮುಂದೆ ಸಾಗಲು ಸಾಧ್ಯವಾಗುತ್ತದೋ? ಭಕ್ತಿಯಲ್ಲಿ ನಾನು ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳಬಲ್ಲೆನೋ? ಯೇಸುವನ್ನು ಆರಾಧಿಸುವುದರಲ್ಲಿ ನಮಗೆ ಮುಂದೆ ಸ್ವೇಚ್ಛೆ ಇರುತ್ತದೋ ಎನ್ನುವ ರೀತಿಯಲ್ಲಿ ಕೆಲವೊಂದು ರಾಜ್ಯಗಳಲ್ಲಿರುವವರು ಭಯಪಡ್ತಿದ್ದಾರಂತೆ. ಅಗತ್ಯವಿಲ್ಲ ಪ್ರಿಯರೇ, ಭಯಪಡಬಾರದು. ಯಾವುದು ಏನೇ ಆಗಲಿ ನಮಗೆ ಯೇಸು ಇದ್ದಾರೆ. ಎಲ್ಲರೂ ಒಮ್ಮೆ ಆ ಮಾತನ್ನು ಹೇಳ್ರಿ, ನನಗೆ ಕೇಳಿಸಲ್ಲ. ಇಲ್ಲವಾದರೆ ಲೈವ್ ಚಾಟ್ನಲ್ಲಿ ಟೈಪ್ ಮಾಡ್ರಿ. ಯಾವುದು ಏನೇ ಆಗಲಿ ನನ್ನೊಂದಿಗೆ ಯೇಸು ಇದ್ದಾರೆ. ಯೇಸುವನ್ನು ಹೊಂದಿದವರಿಗೆ ಎಂಥದೇ ಬಾಧೆ ಬಂದರೂ ಭಯವಿಲ್ಲ. ಕಾರಣ ಅವುಗಳನ್ನು ಆತನು ಸರಿಪಡಿಸುತ್ತಾನೆ, ಅವುಗಳಲ್ಲಿ ಕಾಪಾಡುತ್ತಾನೆ, ಅವುಗಳಲ್ಲಿ ನಮ್ಮನ್ನು ಭದ್ರಪಡಿಸುತ್ತಾರೆ, ಅವುಗಳಿಂದ ದೇವರು ನಮ್ಮನ್ನು ತಪ್ಪಿಸುತ್ತಾರೆ. ಅದೇ ಪ್ರಿಯರೇ ನಮ್ಮ ದೇವರಲ್ಲಿರುವ ಶ್ರೇಷ್ಠತೆ. ಆತನು ಸರ್ವಶಕ್ತನಾಗಿದ್ದಾರೆ, ಆತನು ಸರ್ವಸಂಪನ್ನನೂ ಕೂಡ ಆಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯೇಸು ಸ್ವಾಮಿ ನಿಸ್ಸಹಾಯಕನಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತಹ ದೇವರಲ್ಲ ಪ್ರಿಯರೇ, ತನ್ನ ಪ್ರಾಣವನ್ನು ಕೊಟ್ಟು ಪಾಪದಿಂದ ನಮ್ಮೆಲ್ಲರನ್ನು ಬಿಡಿಸಿ ಪವಿತ್ರಾತ್ಮನನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸುವುದು ಮಾತ್ರವಲ್ಲ, ಆತ್ಮ ಸ್ವರೂಪಿಯಾಗಿ ನಮ್ಮ ಮಧ್ಯದಲ್ಲಿ ನಿವಾಸಿಸುತ್ತಿದ್ದಾರೆ ಎಂದು, ನಮ್ಮ ಪರವಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡು ವಿಜ್ಞಾಪನೆ ಮಾಡ್ತಿದ್ದಾರೆಂದು ನಾವು ನಂಬುವುದಾದರೆ, ಆತನು ಹೇಳಿದಾನೆ, ಸರ್ವ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ನನಗೆ ಅಧಿಕಾರ ಕೊಡಲ್ಪಟ್ಟಿದೆ. ಪರಲೋಕದಲ್ಲಿ ಆತನ ಚಿತ್ತ ನೆರವೇರುವಂತೆ ಭೂಲೋಕದಲ್ಲಿಯೂ ಆತನ ಚಿತ್ತ ನೆರವೇರಿಸುವಂಥವರಾಗಿ ನಾವಿರಬೇಕು. ನಮ್ಮೊಂದಿಗಿರುವ ಆತನು ಶಕ್ತಿವಂತನಾಗಿರೋದ್ರಿಂದ ನಾವು ಶಕ್ತಿಹೀನರಾಗಿ ಬಲಹೀನರಾಗಿ ಎಂದಿಗೂ ಇರಬಾರದು. ನಮ್ಮ ದೇವರು ಬಲಹೀನರನ್ನು ಬಲಪಡಿಸುವಂತಹ ದೇವರಾಗಿದ್ದಾರೆ. ನಿಮ್ಮಲ್ಲಿರುವ ಆತನು ಲೋಕದಲ್ಲಿರುವ ಆತನಿಗಿಂತಲೂ ದೊಡ್ಡವನಾಗಿದ್ದಾನೆಂದು ನಂಬಿರಿ. ನಿಮ್ಮ ಹೃದಯದಲ್ಲಿ ಯೇಸು ಇದ್ದಾರೋ? ಯೇಸುವನ್ನು ನಿಮ್ಮ ಹೃದಯದೊಳಗೆ ಆಹ್ವಾನಿಸಿರಿ. ಆವಾಗ ಅಲ್ಲಿ ಭಯಕ್ಕೆ ಅವಕಾಶ ಇರಲ್ಲ. ಭಯ ಆಂದೋಲನ ಮಧ್ಯದಲ್ಲಿ ಕರ್ತನು ನಮ್ಮ ಸಂಗಡ ಇದ್ದಾರೆ ಎಂಬ ಮಾತು ಯಾವತ್ತೂ ಕೂಡ ನೆನಪಿನಲ್ಲಿಟ್ಕೊಳ್ರಿ. ಆತನು ಶೂರನಾಗಿದ್ದಾನೆ. ಆತನ ಶಕ್ತಿಯ ನಿಮಿತ್ತವಾಗಿ ನಾವು ಧೈರ್ಯವುಳ್ಳವರಾಗಿರೋಣ. ಕರ್ತನು ಕೊಡುವ ಬಿಡುಗಡೆಗಾಗಿ ಕಾದು ಎದುರು ನೋಡೋಣ.